ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ MTK ಡ್ರೈವರ್ಗಳಿಗೆ ಸಂಬಂಧಪಟ್ಟಂಥ ಸಾಕಷ್ಟು ವಿಡಿಯೋಸ್ಗಳು ಯೂಟ್ಯೂಬ್ ಒಳಗೆ ಅದಾವು. ಅದರಲ್ಲೂ ಮೋಸ್ಟ್ ಆಫ್ ಪ್ರಾಬ್ಲಮ್ ಇವಾಗ ಬರಾಕತ್ತಿದ್ದು ಏನಪ್ಪ ಅಂತಂದರೆ MTK ಫೋನ್ಗಳು ಸರಿಯಾಗಿ ಕನೆಕ್ಟ್ ಆಗದೇ ಇರುವಂಥದ್ದು. ಸೊ ಇದಕ್ಕೆ ಎರಡು ರೀಸನ್ ಅದಾವೆ. ಒಂದು MTK ಫೋನ್ಗಳು ಲೇಟೆಸ್ಟ್ ಸೆಕ್ಯೂರಿಟಿ ಅಪ್ಡೇಟ್ ಆಗಿರುವಂಥದ್ದು, ಸರಿನಾ. ಇನ್ನು ಎರಡನೇದು ನಮ್ಮ ಕಂಪ್ಯೂಟರ್ ಒಳಗೆ MTK ಡ್ರೈವರ್ ಸರಿಯಾಗಿ ಇನ್ಸ್ಟಾಲ್ ಆಗದೇ ಇರುವಂಥದ್ದು. ಸೊ ನಾನು ನಿಮಗೆ ಇವತ್ತು MTK ಡ್ರೈವರ್ನ ನಮ್ಮ ಕಂಪ್ಯೂಟರಲ್ಲಿ ಸರಿಯಾಗಿ ನಾವು ಯಾವ ರೀತಿ ಇನ್ಸ್ಟಾಲ್ ಮಾಡ್ಕೋಬೋದು ಅಂತ ಹೇಳಿ ವಿಂಡೋಸ್ 10 ಒಳಗೆ ತೋರ್ಸಾಕತ್ತೀನಿ. ಯಾಕಂದ್ರೆ ವಿಂಡೋಸ್ 7 ಒಳಗೆ ಜಾಸ್ತಿ ಪ್ರಾಬ್ಲಮ್ ಬರಲ್ಲ, ಮ್ಯಾನ್ಯಲ್ ಆಗಲಿ ಆಟೋಮೆಟಿಕ್ ಆಗಲಿ ನಾವು ಇನ್ಸ್ಟಾಲ್ ಮಾಡ್ಬೋದು. ಬಟ್ ವಿಂಡೋಸ್ 10 ಒಳಗೆ ಯಾವ ರೀತಿ ಇನ್ಸ್ಟಾಲ್ ಮಾಡ್ಬೇಕಂತ ಹೇಳಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ. ವಿಡಿಯೋ ಎಂಡ್ ತನಕ ನೋಡಿರಿ, ಅಂದರೆ ನಮಗೆ MTK ಪ್ರಾಬ್ಲಮ್ ಎರರ್ ಸಮಸ್ಯೆ ಬರಲ್ಲ. ಇನ್ ಕೇಸ್ ಬತ್ತಂದ್ರೂ ನನ್ನ ವಿಡಿಯೋ ನೋಡಿಕಿಂದ ನೀವೇನಾರು MTK ಡ್ರೈವರ್ ಇನ್ಸ್ಟಾಲ್ ಮಾಡಿದ ಮೇಲೆ ನಮಗೆ ಎರರ್ ಬತ್ತಪ್ಪ ಅಂದ್ರೆ ಅದು ನಿಮ್ಮ ಸಿಸ್ಟಮ್ ಕಡೆಯಿಂದ ಯಾವುದೇ ರೀತಿ ಪ್ರಾಬ್ಲಮ್ ಇರಲ್ಲ, ಅದು ಸೆಕ್ಯೂರಿಟಿ ಅಪ್ಡೇಟ್ ಕಡೆಯಿಂದ ಪ್ರಾಬ್ಲಮ್ ಇರ್ತದೆ, ಸರಿನಾ. ಸೊ ಬನ್ನಿರಿ, ನಾನು ನಿಮಗೆ ಇವಾಗ MTK USB ಡ್ರೈವರ್ನ ವಿಂಡೋಸ್ 10 ಯಾವ ರೀತಿ ಇನ್ಸ್ಟಾಲ್ ಮಾಡೋದು ತೋರಿಸ್ತೀನಿ. ಸೊ ಇವಾಗ ನನ್ನ ಹತ್ರ ಒಂದು ಜಿಪ್ ಫೈಲ್ ಐತಿ, ಇಲ್ಲ ಐತೆ ನೋಡಿರಿ. ಸೊ ಇದ್ರ ಲಿಂಕ್ ಏನೈತಿಲ್ಲ ವಿಡಿಯೋ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ ನಿಮ್ಗೆ. ಸೊ ಒರಿಜಿನಲ್ MTK USB ಡ್ರೈವರ್, ಫ್ರೀ ಲೋಡರ್ ಎರಡೂ ಕೂಡ ಐತಿದು. ಸೊ ಇದನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿ, ರೈಟ್ ಕ್ಲಿಕ್ ಮಾಡಿರಿ, ಎಕ್ಸ್ಟ್ರಾಕ್ಟ್ ಆಲ್ ಅಂತ ಕೊಡ್ರಿ. ಸೊ ನಾನು ಆಲ್ರೆಡಿ ಎಕ್ಸ್ಟ್ರಾಕ್ಟ್ ಮಾಡೀನಿ, ಇಲ್ಲ ಐತೆ ನೋಡಿರಿ. ಸೊ ಇದನ್ನು ಸೈಡಿಗೆ ಇಡ್ತೀನಿ. ಎಕ್ಸ್ಟ್ರಾಕ್ಟ್ ಮಾಡಿದ ಕೂಡ ಡಿವೈಸ್ ಮ್ಯಾನೇಜರನ್ನು ಓಪನ್ ಮಾಡಿರಿ. ಸೊ ಡಿವೈಸ್ ಮ್ಯಾನೇಜರ್ ಯಾವ ರೀತಿ ಓಪನ್ ಮಾಡ್ತೀರಿ ನಿಮಗೆ ಗೊತ್ತೈತೆ ಆಲ್ರೆಡಿ. ಸೊ ಗೊತ್ತಿಲ್ಲಪ್ಪ ಅಂದ್ರೆ ಅದನ್ನು ಒಂದು ಸಲ ತೋರಿಸ್ಬಿಡ್ತೀನಿ. ಸಮಸ್ಯೆ ಬೇಡ, ಕಂಪ್ಲೀಟ್ ಆಗಿರುವಂಥ ವೀಡಿಯೋಸ್ ಇರಲಿ ಅಂತೇಳಿ ಮಾಡತ್ತೀನಿ. ಕಟ್ ಮಾಡಿದ್ರೆ ಗೊತ್ತಾಗಲ್ಲ ಯಾವ ರೀತಿ ಓಪನ್ ಮಾಡ್ಬೇಕು ರೀ ಡಿವೈಸ್ ಮ್ಯಾನೇಜರ್ ಯಾವ ರೀತಿ ಓಪನ್ ಮಾಡಬೇಕು, ಇದೆಲ್ಲ ಸಮಸ್ಯೆ ಬೇಡ. ಸೊ ಮೈ ಕಂಪ್ಯೂಟರ್ ಓಪನ್ ಮಾಡ್ಕೊಳ್ಳಿ, ದಿಸ್ PC ಅಂತ ಐತಲ್ಲ. ಸೊ ದಿಸ್ PC ಅಂತ ನಿಮಗೆ ಡೆಸ್ಕ್ಟಾಪ್ ಮೇಲೂ ಇರ್ತೈತಿ. ಅದ್ರ ಮ್ಯಾಗ ರೈಟ್ ಕ್ಲಿಕ್ ಮಾಡಬೇಕು. ರೈಟ್ ಕ್ಲಿಕ್ ಮಾಡಿ ಮ್ಯಾನೇಜ್ ಅಂತೇಳಿ ಹೊಡೆದ್ರೆ ಆಯಿತು. ಈ ರೀತಿ ಡಿವೈಸ್ ಮ್ಯಾನೇಜರ್ ಓಪನ್ ಆಗುತ್ತೆ, ಸರಿನಾ. ಸೊ ಅವಾಗ ನೋಡ್ಬೋದು ಡಿವೈಸ್ ಮ್ಯಾನೇಜರ್ ಓಪನ್ ಆಗೈತಿ, ಕ್ಲಿಕ್ ಮಾಡಿರಿ. ಸೊ ಇದ್ರ ಮ್ಯಾಗ ಒಂದು ಸಲ ಕ್ಲಿಕ್ ಮಾಡಿಕೊಳ್ಳಿ, ಆ್ಯಕ್ಷನ್ ಅಂತ ಒಂದು ಬಟನ್ ಐತೆ ನೋಡಿರಿ ಕೆಳಗಡೆ, ಆ್ಯಡ್ ಲೆಗಸಿ ಹಾರ್ಡ್ವೇರ್. ಸೊ ಇದ್ರ ಮ್ಯಾಗ ಕ್ಲಿಕ್ ಮಾಡಿರಿ. ಸೊ ಇದ್ರ ಮ್ಯಾಗ ಕ್ಲಿಕ್ ಮಾಡಿಕೊಳ್ಳಿ, ನೀವು MTK ಡ್ರೈವರ್ ಏನು ಎಕ್ಸ್ಟ್ರಾಕ್ಟ್ ಮಾಡಿರ್ತಾರಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳಕ್ಕೆ ಆಪ್ಷನ್ ಬರ್ತೈತಿ ಇಲ್ಲಿ. ಸೊ ನೆಕ್ಸ್ಟ್ ಅಂತ ಕೊಡ್ರಿ. ಸೊ ಕೆಳಗಡೆ ಪಾಯಿಂಟ್ ಮೇಲೆ ಟಿಕ್ ಮಾಡಿ ನೆಕ್ಸ್ಟ್ ಅಂತ ಕೊಡ್ರಿ. ಸೊ ಮತ್ತೆ ನೆಕ್ಸ್ಟ್ ಅಂತ ಕೊಡ್ರಿ. ಹ್ಯಾವ್ ಎ ಡಿಸ್ಕ್ ಅಂತ ಕ್ಲಿಕ್ ಮಾಡಿ. ಸೊ ಇಲ್ಲಿ ಬ್ರೌಸ್ ಅಂತ ಕ್ಲಿಕ್ ಮಾಡಿ. ನೀವು ಎಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಿರ್ತೀರಿ ಆ ಒಂದು ಫೋಲ್ಡ್ರನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ, ಸರಿನಾ. ಸೊ ಇವಾಗ ನಾನು ಡೆಸ್ಕ್ಟಾಪ್ ಮೇಲೆ ಎಕ್ಸ್ಟ್ರಾಕ್ಟ್ ಮಾಡಿದ್ದೀನಿ. ಸೊ ನೋಡಿ ಡೆಸ್ಕ್ಟಾಪ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಒಂದು ಫೋಲ್ಡರ್ ಮಾತ್ರ ಐತಿ, ಸರಿನಾ. ಇಲ್ಲಿ ಜಿಪ್ ಫೈಲ್ ಇರುವಂಥದ್ದು ನಾನು ಎಕ್ಸ್ಟ್ರಾಕ್ಟ್ ಮಾಡಿದ್ದು ಈ ಕಡೆ ಹಿಂದೆ ಐತಿ, ಸರಿನಾ. ಸೊ ಆ ಫೈಲ್ ಮಾತ್ರ ತೋರಿಸ್ತೈತಿ ಇಲ್ಲಿ, ಈ ಜಿಪ್ ಫೈಲ್ ತೋರಿಸಂಗಲ್ಲ, ಸರಿನಾ. ಇಲ್ಲಿ ಡಬಲ್ ಕ್ಲಿಕ್ ಮಾಡಿ, ಮತ್ತೊಂದು ಸಲ ಡಬಲ್ ಕ್ಲಿಕ್ ಮಾಡಿ ಓಪನ್ ಮಾಡಿರಿ. ಇಲ್ಲಿ 64 ಬೀಟ್, ನಿಮ್ಮ ಕಂಪ್ಯೂಟ್ರ ಎಷ್ಟು ಬೀಟ್ ಐತಿ, 32 ಐತೆ, 64 ಐತೆ, ಸರಿನಾ. ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊರಿ. 64 ಅಂತ ಸೆಲೆಕ್ಟ್ ಮಾಡಿಕೊಂಡು ಓಪನ್ ಮಾಡಿರಿ. ಓಪನ್ ಮಾಡಿ ಓಕೆ ಅಂತ ಕೊಡ್ರಿ. ಸೊ ನೋಡಿರಿ MTK ಡ್ರೈವರ್ಗಳ ಲಿಸ್ಟ್ ಬಂತಿಲ್ಲಿ. ಸೊ ಎಷ್ಟು ಅದಾವೆ ಇಷ್ಟುಗಳನ್ನು ಕೂಡ ಒಂದೊಂದಾಗಿ ಇನ್ಸ್ಟಾಲ್ ಮಾಡ್ಕೊತ ಹೋಗ್ಬೋದು, ಸರಿನಾ. ಇವಾಗ ಒಂದನ್ನು ನಾನು ಇನ್ಸ್ಟಾಲ್ ಮಾಡ್ತೀನಿ. ಸೊ ನೋಡ್ಬೋದು ಸ್ನೇಹಿತರೆ, ದ ಫಾಲೋವಿಂಗ್ ಹಾರ್ಡ್ವೇರ್ ವಾಸ್ ನಾಟ್ ಇನ್ಸ್ಟಾಲ್ಡ್ ಅಂತ ಬಂತು. ಸೊ ಐ ಥಿಂಕ್ ದ್ಯಾಟ್ ಹಾರ್ಡ್ವೇರ್, ದ ಫಾಲೋವಿಂಗ್ ಹಾರ್ಡ್ವೇರ್ ವಾಸ್ ನಾಟ್ ಇನ್ಸ್ಟಾಲ್ಡ್ ಅಕಾರ್ಡಿಂಗ್ ಟು ದ. ಸೊ ಇನ್ನೊಂದು ಸಲ ಟ್ರೈ ಮಾಡ್ತೀನಿ. ಸೊ ಕೆಲವೊಂದು ಸಲ ಎರರ್ ಬರ್ತೈತಿ. ಇನ್ ಕೇಸ್ ಬರಲಿಲ್ಲಪ್ಪ ಅಂದರೆ ಡ್ರೈವರ್ ಸಿಗ್ನೇಚರ್ ನಾವು ಆಫ್ ಮಾಡಬೇಕಾಗತ್ತೆ. ಸೊ ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಎರರ್ ಬತ್ತು ಇನ್ಸ್ಟಾಲ್ ಆಗಲಿಲ್ಲಪ್ಪ ಅಂತಂದ್ರೆ ಸೊ ಡ್ರೈವರ್ ಸಿಗ್ನೇಚರ್ ಆಫ್ ಮಾಡಿ ಅದನ್ನು ನೀವು ಯಾವ ರೀತಿ ಇನ್ಸ್ಟಾಲ್ ಮಾಡ್ಬೇಕಂತೂ ಕೂಡ ತೋರಿಸ್ತೀನಿ ಅಂತ. ಸೊ ಮತ್ತು ಸೇಮ್ ಫಾಲೋಅಪ್ ಮಾಡ್ತೀನಿ, ಫೋಲ್ಡರನ್ನು ಫೈಂಡ್ ಔಟ್ ಮಾಡ್ತೀನಿ. ಸೊ ಬ್ರೌಸ್ ಅಂತ ಕ್ಲಿಕ್ ಮಾಡಿ. ಸೊ ಸೆಕೆಂಡ್ ಟೈಮ್ ನೀವು ಫೋಲ್ಡರ್ನ ಸೆಲೆಕ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ನಿಮ್ಗೆ ಎಕ್ಸ್ಟ್ರಾಕ್ಟ್ ಮಾಡುವಂಥ ಫೈಲ್ಗಳು ಸಿಗ್ತಾವೆ. ಸೆಲೆಕ್ಟ್ ಮಾಡ್ಕೊಂಡು ಓಕೆ ಅಂತ ಕೊಡ್ರಿ. MTK USB ಪೋರ್ಟ್ ಒಂದೊಂದಾಗಿ ಇನ್ಸ್ಟಾಲ್ ಮಾಡ್ಕೊತ ಹೋಗ್ರಿ. ಸೊ ಇಲ್ಲಿ ನೋಡಿರಿ ಬ್ಯಾಕ್ ಬರ್ತೀನಿ, ಒಂದು ಸಲ ನಾನು ನಿಮ್ಗೆ ತೋರಿಸ್ತೀನಿ ಪ್ರಾಬ್ಲಮ್. ಇಲ್ಲೈತೆ ನೋಡಿರಿ, ದಿಸ್ ಡ್ರೈವರ್ ಇಸ್ ನಾಟ್ ಡಿಜಿಟಲಿ ಸೈನ್ಡ್. ಸೊ ಡ್ರೈವರ್ ಸಿಗ್ನೇಚರ್ ನಾವು ಆಫ್ ಮಾಡಬೇಕು ವಿಂಡೋಸ್ 10 ಒಳಗೆ, ಅಂದ್ರೆ ಮಾತ್ರ ಇನ್ಸ್ಟಾಲ್ ಆಗುತ್ತೆ, ಇಲ್ಲಿಕಪ್ಪ ಆಗಂಗಿಲ್ಲ, ಸರಿನಾ. ಸೊ ಆದರೂ ಕೂಡ ನಾನು ನೆಕ್ಸ್ಟ್ ಮಾಡಿ ಇನ್ನೊಂದು ಸಲ ತೋರಿಸ್ತೀನಿ ಏನು ಎರರ್ ಬರ್ತೈತೋ ಇನ್ಸ್ಟಾಲ್ ಆಗುತ್ತೆ ಅಂತ ಹೇಳಿ. ಇನ್ ಕೇಸ್ ಆಗಲಿಲ್ಲಪ್ಪ ಅಂತಂದ್ರೆ ನೋಡಿರಿ, ದ ಫಾಲೋವಿಂಗ್ ಹಾರ್ಡ್ವೇರ್ ವಾಸ್ ನಾಟ್ ಇನ್ಸ್ಟಾಲ್ಡ್, ಅಂದ್ರೆ ನಾವು ಡ್ರೈವರ್ ಸಿಗ್ನೇಚರ್ನ ಆಫ್ ಮಾಡಬೇಕು ಫ್ರೀ ಲೋಡರನ್ನು. ಸೊ ಫ್ರೀ ಲೋಡರಲ್ಲೂ ಸೇಮ್ ಎರರ್ ಬರ್ತೈತಪ್ಪ ಅಂದ್ರೆ ಸೊ ನಾವು ಡ್ರೈವರ್ ಸಿಗ್ನೇಚರ್ನ ಆಫ್ ಮಾಡಿ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಸೊ ಅದನ್ನು ನಾನು ನಿಮ್ಗೆ ತೋರಿಸ್ತೀನಿ. ಸೊ ವಿಡಿಯೋ ಎಂಡ್ ತನಕ ನೋಡಿರಿ, ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ನೋಡಿಬಾರ್ಕ ಸ್ಕಿಪ್ ಮಾಡ್ಕೊಂಡು ನೋಡಿದ್ರೆ ಅಂದ್ರೆ ಗೊತ್ತಾಗಲ್ಲ. ಸೊ ಕೆಲವೊಂದು ಮಿಸ್ಟೇಕ್ಗಳು ಆಗಿರ್ತಾವಲ್ಲ ಅವ್ರನ್ನ ನಾನು ಹೇಳ್ತಿರ್ತೀನಿ ಯಾವ ರೀತಿ ಅದನ್ನು ಮಾಡ್ಬೇಕಂತ ಹೇಳಿಕ್ಸಿಂದ. ಸೊ ಓಪನ್ ಅಂತ ಕೊಡ್ರಿ. ಓಕೆ, ಇವಾಗ ನಾನು DA USB ವಿಕಾಮ್ ಹೊಡೆದಿದ್ದೆ. MTK
ಪ್ರೀ ಲೋಡರ್ USB ವಿಕಾಮ್ ಹೊಡಿತೀನಿ. ನೆಕ್ಸ್ಟ್ ಅಂತ ಕೊಡ್ರಿ. ನೆಕ್ಸ್ಟ್ ನೋಡಿರಿ ದ ಫಾಲೋವಿಂಗ್ ಹಾರ್ಡ್ವೇರ್ ಆಸ್ ನಾಟ್ ಇನ್ಸ್ಟಾಲ್ಡ್ ಅಂತ ಬರತೈತಿ. ಸೊ ಇವಾಗ ನಾನು ಫಿನಿಶ್ ಅಂತ ಕೊಡ್ತೀನಿ. ಯಾಕಪ್ಪ ಅಂದ್ರೆ ಸರ್ಟಿಫೈಡ್ ಆಗದೆ ಇರುವಂಥ ಸಿಗ್ನೇಚರ್ ವೆರಿಫೈಡ್ ಆಗದೆ ಇರುವಂಥ ಡ್ರೈವರ್ಸ್ಗಳದಾವು. ನಾನು ನಿಮ್ಗೆ ಆಗಲೇ ಹೇಳಿದೆ, ಸರಿನಾ, ತೋರಿಸಿದ್ದೆ ಕೂಡ. ಸೊ ಇವಾಗ ನೀವು ಯಾವ ರೀತಿ ಅದನ್ನು ಸಾಲ್ವ್ ಮಾಡ್ಬೇಕಪ್ಪ ಅಂತ ಹೇಳಿ ಕಿಸಿಂದ ತೋರಿಸ್ತೀನಿ ನಿಮಗೆ. ಇಲ್ಲಿ ವಿಂಡೋಸ್ ಅಪ್ಡೇಟ್ ಅಂತ ಸರ್ಚ್ ಮಾಡಿರಿ, ಸರಿನಾ. ಸೊ ನೋಡಿರಿ ವಿಂಡೋಸ್ ಅಪ್ಡೇಟನ್ನು ಸೆಲೆಕ್ಟ್ ಮಾಡ್ಕೊಂಡು ರನ್ ಮಾಡಿರಿ. ಇವಾಗ ಇಲ್ಲಿ ಏನೈತಲ್ಲ ವಿಂಡೋಸ್ ನಿಮಗೆ ತೋರಿಸ್ತೈತಿ ವಿಂಡೋಸ್ ಅಪ್ಡೇಟ್ ಪೇಜ. ಸೊ ಇದನ್ನು ಕ್ಲೋಸ್ ಮಾಡ್ತೀನಿ. ಸೊ ಓಪನ್ ಆಗತ್ತೈತಿ ನೋಡಿರಿ, ವಿಂಡೋಸ್ ಅಪ್ಡೇಟ್ ಪೇಜ ಓಪನ್ ಆಯಿತು. ಸೊ ಓಪನ್ ಆದ ಕೂಡಲೇ ಇಲ್ಲಿ ಕೆಳಗೆ ರಿಕವರಿ ಅಂತ ಹೇಳಿ ಒಂದು ಆಪ್ಷನ್ ಐತೆ ನೋಡಿರಿ, ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಸೊ ರಿಕವರಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ರೀಸ್ಟಾರ್ಟ್ ನಾವು ಅಂತ ಐತೆ ನೋಡಿರಿ, ಇದ್ರ ಮ್ಯಾಗ ಕ್ಲಿಕ್ ಮಾಡಿರಿ. ನಿಮ್ಮ ಕಂಪ್ಯೂಟರ್ ಇವಾಗ ರೀಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಹೊತ್ತು ವೇಟ್ ಮಾಡ್ಬೇಕತ್ತ. ನಾನು ಇವಾಗ ನನ್ನ ಮೊಬೈಲ್ ಕ್ಯಾಮ್ರಾ ನಂತರ ವಿಡಿಯೋ ಮಾಡಿ ತೋರಿಸ್ತೀನಿ. ಯಾಕಪ್ಪ ಅಂದ್ರೆ ಕಂಪ್ಯೂಟರ್ ಶಟ್ ಡೌನ್ ಆಗುತ್ತೆ, ರೀಸ್ಟಾರ್ಟ್ ಆಗುತ್ತೆ, ಕಂಪ್ಯೂಟರ್ ಒಳಗಿನ ಸ್ಕ್ರೀನ್ ರೆಕಾರ್ಡಿಂಗ್ ಆಫ್ ಆಗುತ್ತೆ, ಸರಿನಾ. ನಾನು ಈಗ ತಲೆ ನಿಮ್ಗೆ ಮೊಬೈಲ್ ಸ್ಕ್ರೀನ್ ಅಂತ ಆನ್ ಮಾಡಿ ತೋರಿಸಿದೆ. ಸೊ ಇವಾಗ ಮೈ ಕಂಪ್ಯೂಟರ್ನ ಓಪನ್ ಮಾಡಿರಿ, ಅಥವಾ ನಿಮ್ಮ ಡೆಸ್ಕ್ಟಾಪ್ ಮೇಲೆ ದಿಸ್ ಪಿ ಸಿ ಅಂತ ಆಪ್ಷನ್ ಇದ್ದರೆ ಅದನ್ನು ರೈಟ್ ಕ್ಲಿಕ್ ಮಾಡಿರಿ, ಡಿವೈಸ್ ಮ್ಯಾನೇಜರ್ನ ಓಪನ್ ಮಾಡಿರಿ. ಸೊ ಇವಾಗ ನಾನು ಮೈ ಕಂಪ್ಯೂಟರ್ ಓಪನ್ ಮಾಡಿದೆ. ಇಲ್ಲಿ ದಿಸ್ ಪಿ ಸಿ ಮೇಲೆ ರೈಟ್ ಕ್ಲಿಕ್ ಮಾಡಿರಿ, ಮ್ಯಾನೇಜ್ ಅಂತ ಕ್ಲಿಕ್ ಮಾಡಿರಿ. ಸೊ ಮ್ಯಾನೇಜ್ ಅಂತ ಕ್ಲಿಕ್ ಮಾಡಿದ್ರೆ ಡಿವೈಸ್ ಮ್ಯಾನೇಜರ್ ಓಪನ್ ಆಗುತ್ತೆ. ನಾನು ಆಗಲೇ ಎಕ್ಸ್ಟ್ರಾಕ್ಟ್ ಮಾಡಿರೋಂಥ ಫೋಲ್ಡರ್ ಇಲ್ಲಿ ಐತೆ ನೋಡಿರಿ, MTK USB ಡ್ರೈವರ. ಇದು ಜಿಪ್ ಫೈಲ್, ಇದು ಎಕ್ಸ್ಟ್ರಾಕ್ಟ್ ಮಾಡಿರೋಂಥ ಫೈಲ್, ಸರಿನಾ. ಸೊ ನೋಡ್ಬೋದು ಡಿವೈಸ್ ಮ್ಯಾನೇಜರ್ ಓಪನ್ ಆಯ್ತು ಇವಾಗ. ಸೊ ಓಪನ್ ಮಾಡ್ಕೊಳ್ಳಿ ಡಿವೈಸ್ ಮ್ಯಾನೇಜರ್ ಅಂತ ಕ್ಲಿಕ್ ಮಾಡಿರಿ. ಸೊ ನಾನು ಆಲ್ರೆಡಿ ನನ್ನ ಸಿಸ್ಟಮ್ ಒಳಗಡೆ MTK ಡ್ರೈವರ್ ಇನ್ಸ್ಟಾಲ್ ಆಯಿತೋ ಇಲ್ಲೋ ಅಂತೇಳಿ ಕೂಡ ತೋರಿಸ್ತೇನೆ ನಿಮಗೆ. ಸೊ ನೋಡ್ಬೋದು ಪೋರ್ಟ್ಸ್ ಅಂತ ಇಲ್ಲಿ ಐತೆ ನೋಡ್ರಿ ಆಪ್ಷನ್. ಇಲ್ಲಿ ನೋಡ್ರಿ ಯಾವುದೇ ರೀತಿ MTK ಡ್ರೈವರ್ಗಳು ಇನ್ಸ್ಟಾಲ್ ಇಲ್ಲ, ಸರಿನಾ. ಸೊ ಇವಾಗ ಈ ಐಕನ್ ಮೇಲೆ ಕ್ಲಿಕ್ ಮಾಡಿ ಆ್ಯಕ್ಷನ್ ಅಂತ ಕ್ಲಿಕ್ ಮಾಡಿ ಆ್ಯಡ್ ಲೆಗಸಿ ಹಾರ್ಡ್ವೇರ್. ಸೊ ನಾನು ಆಗಲೇ ನಿಮ್ಗೆ ತೋರಿಸಿದೆ, ಅದನ್ನು ಫಾಲೋ ಮಾಡಿರಿ. ಕೆಳಗಡೆ ಅದು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಅಂತ ಕೊಡ್ರಿ. ಸೊ ಮತ್ತು ನೆಕ್ಸ್ಟು ಹ್ಯಾವ್ ಎ ಡಿಸ್ಕ್. ಅದಾದಮೇಲೆ ಬ್ರೌಸ್ ಅಂತ ಕ್ಲಿಕ್ ಮಾಡಿರಿ. ಸೊ ಇಲ್ಲಿ 64 ಬೀಟನ್ನು ಸೆಲೆಕ್ಟ್ ಮಾಡ್ಕೊರಿ. ನಿಮ್ಮ ಕಂಪ್ಯೂಟರ್ ಯಾವುದೈತಿ, 64 ಇದ್ದರೆ 64, 32 ಇದ್ದರೆ 32. ಆಲ್ಮೋಸ್ಟ್ ವಿಂಡೋಸ್ 10 ಒಳಗೆ 64 ಬೀಟ್ ಇರ್ತೈತಿ. 64 ಬೀಟನ್ನು ಸೆಲೆಕ್ಟ್ ಮಾಡ್ಕೊಂಡು ಓಪನ್ ಮಾಡಿರಿ. ಸೊ ನೀವು ಅದನ್ನು ಚೆಕ್ ಮಾಡ್ಕೊರಿ ನಿಮ್ಮ ಸಿಸ್ಟಮ್ ಎಷ್ಟು ಬೀಟ್ ಐತೆ ಅಂತ. ಓಕೆ ಕೊಡಿರಿ. ಸೊ ಆಗ ಮೊದಲೇದು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಅಂತ ಕೊಡ್ತೀನಿ. ಮತ್ತು ನೆಕ್ಸ್ಟ್ ಇಲ್ಲಿ ನೋಡಿರಿ, ಇನ್ಸ್ಟಾಲ್ ದಿಸ್ ಡ್ರೈವರ್ ಸಾಫ್ಟ್ವೇರ್ ಎನಿವೇ. ಆಗಲೇ ಇದು ಆಪ್ಷನ್ ಬರ್ತಿರಲಿಲ್ಲ, ಸೊ ಇವಾಗ ಬರಾಕತ್ತೈತೆ, ಸರಿನಾ. ಸೊ ನೋಡ್ಬೋದು ದ ಫಾಲೋವಿಂಗ್ ಹಾರ್ಡ್ವೇರ್ ವಾಸ್ ಇನ್ಸ್ಟಾಲೆಡ್, ಸರಿನಾ. ಆಗಲೇ ಏನು ಬರ್ತಾಯಿತ್ತು, ದ ಫಾಲೋವಿಂಗ್ ಹಾರ್ಡ್ವೇರ್ ವಾಸ್ ನಾಟ್ ಇನ್ಸ್ಟಾಲೆಡ್ ಅಂತ ಬರ್ತಾಯಿತ್ತು. ಸೊ ಇವಾಗ ಇನ್ಸ್ಟಾಲೆಡ್ ಅಂತ ಬರ್ತಾಯಿದೆ, ಸರಿ. ಕಂಪ್ಲೀಟಿಂಗ್ ದ ಆ್ಯಡ್ ಹಾರ್ಡ್ವೇರ್ ವಿಜ್ರಾಯ್ಡ್, ಸರಿನಾ. ಫಿನಿಶ್ ಅಂತ ಕೊಡ್ರಿ. ಮತ್ತು ಸೇಮ್ ಉಳಿದಿರುವಂಥ ಸಾಫ್ಟ್ವೇರ್ಗಳು ಮತ್ತೆ ಆ್ಯಕ್ಷನ್ ಮೇಲೆ ಕ್ಲಿಕ್ ಮಾಡಿ
ಆ್ಯಡ್ ಲೆಗಸಿ ಹಾರ್ಡ್ವೇರ್, ಮತ್ತು ನೆಕ್ಸ್ಟ್ ಕೆಳಗಿನ ಸೆಲೆಕ್ಟ್ ಮಾಡ್ಕೊರಿ. ಮತ್ತು ನೆಕ್ಸ್ಟು ಸೇಮ್ ಇದೇ ರೀತಿ ಒಂದೊಂದಾಗಿ ಇನ್ಸ್ಟಾಲ್ ಮಾಡಬೇಕು, ಸರಿನಾ. ಸೊ ನೋಡ್ಬೋದು, ದ ಫಾಲೋವಿಂಗ್ ಹಾರ್ಡ್ವೇರ್ ವಾಸ್ ಇನ್ಸ್ಟಾಲ್ಡ್ ಮೀಡಿಯಾಟೆಕ್ ಫ್ರೀ ಲೋಡರ್ USB ವಿಕಾಮ್, ಇದು ಕೂಡ ಇನ್ಸ್ಟಾಲ್ ಆಯಿತು. ಇದೇ ರೀತಿ ಒಂದೊಂದಾಗಿ ಎಷ್ಟದೋ ಇಷ್ಟು ಡ್ರೈವರ್ಗಳನ್ನು ಇನ್ಸ್ಟಾಲ್ ಮಾಡಿ. ಸೊ ನಾನು ಒಂದೊಂದಾಗಿ ಇನ್ಸ್ಟಾಲ್ ಮಾಡ್ತೀನಿ. ಮೂರು ನಾಲ್ಕು 5 ಸರಿನಾ, ಒಟ್ಟಾರೆ 5 ಡ್ರೈವರ್ಗಳನ್ನು ನಾವು ಇವಾಗ ಇನ್ಸ್ಟಾಲ್ ಮಾಡಿದ್ದೀವಿ. ರೀತಿ ನೀವು ನಿಮ್ಮ ಕಂಪ್ಯೂಟರ್ನಲ್ಲಿ MTK ಡ್ರೈವರನ್ನು ಇನ್ಸ್ಟಾಲ್ ಮಾಡ್ಬೋದು ವಿಂಡೋಸ್ 10ನಲ್ಲಿ. ಸೊ ಇವಾಗ ಎಲ್ಲೋ ಮಾರ್ಕ್ ತೋರಿಸ್ತಾ ಇದೆ. ಸೊ ಯಾವುದಾದ್ರೂ ಫೋನನ್ನು ಕನೆಕ್ಟ್ ಮಾಡಿದ್ರೆ ನಿಮಗದು ಕನೆಕ್ಟ್ ಆಗಿರುವಂಥದ್ದು ತೋರಿಸ್ತೈತಿ. ಇವಾಗ ನೋಡಿರಿ ಇಲ್ಲಿ 2 ಪೋರ್ಟ್ಗಳು ಕನೆಕ್ಟ್ ಆಗಿರುವಂಥದ್ದು. ಸೊ ಇವು ಯಾವುದು ಪೋರ್ಟ್ ಕನೆಕ್ಟ್ ಆಗಿಲ್ಲ, ಯಾಕಂದರೆ ಯಾವ್ದು MTK ಡಿವೈಸ್ ಕನೆಕ್ಟ್ ಆದ್ರೆ ಈ ಎಲ್ಲೋ ಮಾರ್ಕ್ ರಿಮೂವ್ ಆಗುತ್ತೆ. ಸೊ ಯಾವ ಪೋರ್ಟ್ ಒಳಗೆ ಕನೆಕ್ಟ್ ಆಗಿರ್ತದೆ, MTK DA USB ಒಳಗೆ ಕನೆಕ್ಟ್ ಆಗಿದ್ರೆ ಸೊ ಇದು ಎಲ್ಲೋ ಮಾರ್ಕ್ ರಿಮೂವ್ ಆಗಿರ್ತೈತಿ. ಮೀಡಿಯಾಟೆಕ್ ಪ್ರೀಲೋಡ್ ಒಳಗೆ ಕನೆಕ್ಟ್ ಆಗಿದ್ರೆ ಇದು ಮಾರ್ಕ್ ರಿಮೂವ್ ಆಗಿರ್ತೈತೆ, ಸರಿನಾ. ಸೊ ಐ ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಅಂದ್ಕೊಂಡು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.